ನೋಡಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು ಈ ಥರ ಬಂದರೆ ಯಾವ ಥರ ಮಾಡಬೇಕು ಅಂತ. ಇದನ್ನ ಎಫ್ ಆಫ್ ಎಸ್ ಅಂತ ತಗೊಳ್ಳಿ. ಎಫ್ ಆಫ್ ಎಸ್ ಈಸ್ ಈಕ್ವಲ್ ಟು ಟು ಎಸ್ ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಮೈನಸ್ 2 ಇಂಟು ಎಸ್ ಮೈನಸ್ 3. ಆಮೇಲೆ ಏನು ಮಾಡಿ, ಇದನ್ನ ಕನ್ಸಿಡರ್ ಮಾಡ್ಕೋಬೇಕು. 2s ಪ್ಲಸ್ 1 ಬೈ ಎಸ್ ಮೈನಸ್ 2 ಎಸ್ ಮೈನಸ್ 3. ಇಲ್ಲೇನು ಮಾಡಬೇಕು, ನೀವು ಇದನ್ನ ಫಸ್ಟ್ ಬರ್ಕೊಳ್ಳಿ, ಎಸ್ ಮೈನಸ್ 2ನ ಫಸ್ಟ್ ಬರ್ಕೊಳ್ಳಿ. ಈ ಕಡೆ ಎಸ್, ಇದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂತೀವಿ. ಇದು ತುಂಬ ಈಸಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಎ ಬರ್ಕೋಬೇಕು, ಇಲ್ಲಿ ಬಿ ಬರ್ಕೋಬೇಕು. ಫಸ್ಟ್ ಏನು ಮಾಡಬೇಕು, ಇದನ್ನ ಎಫ್ ಆಫ್ ಎಸ್ ಅಂತ ಬರ್ಕೋಬೇಕು. ಆಮೇಲೆ ಏನು ಮಾಡಿ, ಇದು ಮಾತ್ರ ಕನ್ಸಿಡರ್, ಇಲ್ಲಿ ಏನು ಮಾಡಬೇಕು, ಇಲ್ಲೊಂದು ನೋವು ಅಂತ ಬರ್ಕೊಳ್ಳಿ. 2s ಪ್ಲಸ್ 1 ಬೈ ಎಸ್ ಮೈನಸ್ 2 ಎಸ್ ಮೈನಸ್ 3 ಈಸ್ ಈಕ್ವಲ್ ಟು ಎ ಬೈ ಎಸ್ ಮೈನಸ್ 2 ಬಿ ಬೈ ಎಸ್ ಮೈನಸ್ 3. ಆಮೇಲೆ ಏನು ಮಾಡಿ, ಮಲ್ಟಿಪ್ಲೈ ಬೈ ಇದರಿಂದ ಮಲ್ಟಿಪ್ಲೈ ಮಾಡಬೇಕು, ಎಸ್ ಮೈನಸ್ 2 ಎಸ್ ಮೈನಸ್ 3. ಇಲ್ಲಿ ಮತ್ತು ಇಲ್ಲಿ ಏನಾಗುತ್ತೆ, ಇಲ್ಲಿ ಎಸ್ ಮೈನಸ್ 2 ಎಸ್ ಮೈನಸ್ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಫುಲ್ ಕ್ಯಾನ್ಸಲ್ ಆಗಿ ಬರೀ ಉಳಿಯೋದು 2s ಪ್ಲಸ್ 1 ಉಳಿಯುತ್ತೆ. ಇಲ್ಲಿ ಎ ಇಂಟು, ನೋಡಿ ಇಲ್ಲಿ ಎರಡೂ ಕ್ಯಾನ್ಸಲ್ ಆಗುತ್ತೆ, ಬರೀ ನ್ಯೂಮರೇಟರ್ ಮಾತ್ರ ಉಳಿಯುತ್ತೆ. ಇಲ್ಲಿ ಎಸ್ ಮೈನಸ್ 2 ಎಸ್ ಮೈನಸ್ 2 ಕ್ಯಾನ್ಸಲ್ ಆಗಿ ಎ ಇಂಟು ಎಸ್ ಮೈನಸ್ 3 ಉಳಿಯುತ್ತೆ. ಪ್ಲಸ್ ಇಲ್ಲಿ ಎಸ್ ಮೈನಸ್ 3 ಕ್ಯಾನ್ಸಲ್ ಆಗಿ ಬರೀ ಬಿ ಇಂಟು ಎಸ್ ಮೈನಸ್ 2 ಉಳಿಯುತ್ತೆ. ಇಲ್ಲಿ ಮೇನ್ ಎ ಬಿ ಫೈಂಡ್ ಮಾಡಿಬಿಟ್ರೆ ಮುಗೀತು ಪ್ರಾಬ್ಲಮ್ ಅಂತ. ಇಲ್ಲೇನು ಮಾಡಬೇಕು, ಲೆಟ್ ಎಸ್ ಮೈನಸ್ 3 ಈಸ್ ಈಕ್ವಲ್ ಟು 0 ಇನ್ 1. ಇನ್ನೂ 1 ಅಂದ್ಕೊಳ್ಳೋಣ. ಏನಾಗುತ್ತೆ ಹೇಳಿ, -3 ಈ ಕಡೆ ಬಂದರೆ +3 ಆಗುತ್ತೆ. ಆವಾಗ ಎಸ್ ಈಸ್ ಈಕ್ವಲ್ ಟು 3 ಹಾಕಿದ್ರೆ ಇನ್ 1ಅಲ್ಲಿ ಏನಾಗುತ್ತೆ, 2 ಇಂಟು ಎಸ್ ಜಾಗದಲ್ಲಿ 3 ಹಾಕಿ ಪ್ಲಸ್ 1 ಆಮೇಲೆ ಈಸ್ ಈಕ್ವಲ್ ಟು ಎ. ಇಲ್ಲಿ ನೋಡಿ 3 ಹಾಕಿದ್ರೆ 3 ಮೈನಸ್ 3 ಈಸ್ 0 ಪ್ಲಸ್ ಬಿ ಇಂಟು 3 ಹಾಕಿದ್ರೆ 3 ಮೈನಸ್ 2. ಇದರ ಒಂದು ಸ್ಟೆಪ್ ಬರ್ಕೊಳ್ಳಿ, 3 ಮೈನಸ್ 2. 2 ಇಂಟು 3 ಅಂದರೆ 6, 6 ಪ್ಲಸ್ 1 ಅಂದರೆ 7. ಬಿ ಇಂಟು 1 ಅಂದರೆ 1 ಬಿ ಇಂಟು 1. ದೇರ್ಫೋರ್ ಬಿ ಈಸ್ ಈಕ್ವಲ್ ಟು 7 ಬೈ 1 ಅಂದರೆ 7 ಬರುತ್ತೆ. ನೋಡಿ ಬಿ ಇಂಟು 1 ಅಂದರೆ ಬಿ, ದೇರ್ಫೋರ್ ಬಿ ಈಸ್ ಈಕ್ವಲ್ ಬಿ, ಇಲ್ಲ ಬಿನ ಈ ಕಡೆ ಬರ್ಕೊಳ್ಳಿ, 7ನ ಈ ಕಡೆ ಬರ್ಕೊಳ್ಳಿ, ಅಷ್ಟೇ. ನೆಕ್ಸ್ಟ್ ಏನು ಮಾಡಬೇಕು, ಲೆಟ್ ಈಗ ಎಸ್ ಮೈನಸ್ 3 ಈಸ್ ಈಕ್ವಲ್ ಟು 0 ತೊಗೊಂಡ್ವಲ್ಲ, ಅದೇ ಥರ ಎಸ್ ಮೈನಸ್ 2 ಈಸ್ ಈಕ್ವಲ್ ಟು 0 ತೊಗೋಬೇಕು. ಲೆಟ್ ಎಸ್ ಮೈನಸ್ 2 ಈಸ್ ಈಕ್ವಲ್ ಟು 0 ಇನ್ 1. ಏನಾಗುತ್ತೆ ನೋಡಿ, ಇಂಪ್ಲೈಸ್ ಎಸ್ ಈಸ್ ಈಕ್ವಲ್ ಟು 2 ಇನ್ 1. ಇಲ್ಲಿ 1 ಈಕ್ವೇಷನ್ 1ಅಲ್ಲಿ ಎಲ್ಲಿ ಎಸ್ ಎಸ್ ಇರುತ್ತೆ ಅಲ್ಲಿ 2 ಹಾಕ್ಕೋಬೇಕು. ನೋಡಿ 2 ಇಂಟು 2 ಪ್ಲಸ್ 1 ಈಸ್ ಈಕ್ವಲ್ ಟು a into 2 minus 3 plus b into 2 minus 2 is 0. ಏನಾಗುತ್ತೆ, 2 into 2 4 plus 1 is 5. a into 2 minus 3 is minus 1. ನೋಡಿ 5 is equal to minus a ಆಗುತ್ತೆ, a is equal to minus 5. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. therefore ಹೇಳಿ 2s plus 1 divided by s minus 2 s minus 3 is equal to, ನೋಡಿ is equal to a ಅಂದರೆ ಏನು, -5 by s minus 2 plus b ಅಂದರೆ 7 by s minus 3. ನೋಡಿ ಆಮೇಲೆ ಇದ್ರ ಬದಲು ಎಫ್ ಆಫ್ ಎಸ್ ಅಂತ ಹಾಕ್ಕೊಳ್ಳಿ. ಎಫ್ ಆಫ್ ಎಸ್ ಈಸ್ ಈಕ್ವಲ್ ಟು -5 ಆಚೆ ತಗೊಳ್ಳಿ, 1 by s minus 2 ಪ್ಲಸ್ 7 ಆಚೆ ತಗೊಳ್ಳಿ, 1 by s minus 3. ಆಮೇಲೆ ಇನ್ವರ್ಸ್ ಅಪ್ಲೈ ಮಾಡಬೇಕು. ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ ಎಫ್ ಆಫ್ ಎಸ್ ಈಸ್ ಈಕ್ವಲ್ ಟು -5 ಇಂಟು ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ 1 by s minus 2 plus 7 into Laplace inverse of 1 by s minus 3. ನೋಡಿ
ಇದಕ್ಕೆ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು ನೋಡಿ. ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ 1/s - a ಅಂದರೆ e⁴ ನೋಡಿ. ಇದಕ್ಕೆ f ಆಫ್ ಟಿ, ಇದಕ್ಕೆ -5 e⁴2t +7, ಇದಕ್ಕೆ e⁴3t, s - 3 ಇದ್ದರೆ +3t ಅದು ನೋಡಿ. ಕ್ವಶನ್ ಇನ್ನೊಂದು ಸತಿ ನೋಡ್ತೀನಿ. ಫೈಂಡ್ ಎಲ್ ಇನ್ವರ್ಸ್ ಆಫ್ 2s + 1/s - 2 s - 3 ಬಂದರೆ ಇದನ್ನ f ಆಫ್ s ಅಂತ ತಗೊಳ್ಳಿ. 2s + 1/s - 2 s - 3. ಆಮೇಲೆ ಏನು ಮಾಡಿ, 2s + 1/s - 2 s - 3 = a/s - 2 + b/s - ಇದನ್ನ ಬರ್ಕೊಂಡು ಫಸ್ಟ್ s - 2 ಬರ್ಕೊಳ್ಳಿ. ಇಲ್ಲಿ ಮೇಲ್ಗಡೆಗೆ ಇಲ್ಲಿ b ಹಾಕ್ಕೊಳ್ಳಿ. ಮಲ್ಟಿಪ್ಲೈ ಬೈ ಡಿನಾಮಿನೇಟ್ರ್ ಮಾಡಿ. ಇದು ನೋಡಿ, ಇದು ಹೋದರೆ ಬರೀ 2s + 1 ಉಳಿಯುತ್ತೆ. ಇಲ್ಲಿ ಇದು ಹೋದರೆ a × s - 3 ಉಳಿದೆ. ಇದು ಹೋದರೆ b × s - 2. ಲೆಟ್ s - 3 = 0. ಇದನ್ನ 0 ಮಾಡ್ಕೋಬೇಕು. ಇನ್ 1 ಅಂದರೆ -3 ಈ ಕಡೆ ಬಂದರೆ +3. ಇಲ್ಲಿ 3 ಹಾಕಿ, ಆಟೋಮೆಟಿಕ್ ಇದು 0 ಆಗುತ್ತೆ. ಸ್ಟಾರ್ಟಿಂಗು ಇದು 0 ಆಗೋ ಥರ ಎಸ್ ವ್ಯಾಲ್ಯೂ ಏನು ಅಂತ ಈ ಥರ ಫೈಂಡ್ ಮಾಡಿಕೊಂಡು ಇಲ್ಲಿ ಹಾಕಬೇಕು. 2 × 3 + 1 a × 0 b × 3 - 2 ಇದು 7 ಆಗುತ್ತೆ. ಇದು b × 1 ಅಂದರೆ b = 7. ಅದೇ ಥರ s - 2 = 0 ಇನ್ 1 ಹಾಕಿ, ಅವಾಗ s = 2 ಇನ್ 1 ಆಗುತ್ತೆ. 2 × 2 + 1 ಇಲ್ಲಿ 2 ಹಾಕಿದ್ರೆ 2 × 2 + 1 a × 2 - 3 a × 2 - 2 b × 2 - 2 2 - 2 is 0. 4 + 1 is 5 a × -1 5 = -a, therefore a = -5 ಆಗುತ್ತೆ. 2s + 1/s - 2 s - 3 will become a ಅಂದ್ರೇನು -5/s - 2 + b ಅಂದರೆ 7/s - 3. ಆಮೇಲೆ ಇದಕ್ಕೆ f ಆಫ್ s ಅಂತ ಬರ್ಕೋಬೇಕು. ಬರೆದ್ಬಿಟ್ಟು ಎಲ್ ಇನ್ವರ್ಸ್ ಎಲ್ಲದಕ್ಕೂ ಹಾಕಬೇಕು. ಇದು f ಆಫ್ ಟಿ ಆಗುತ್ತೆ, ಇದು e⁴2t ಆಗುತ್ತೆ, ಇದು e⁴3t ಆಗುತ್ತೆ.